ಜುಲೈ 16ಕ್ಕೆ ಕೇರಳದ ನಿಮಿಷಾ ಪ್ರಿಯಾ ಅವರನ್ನು ಯಮನ್ ದೇಶದಲ್ಲಿ ಗಲ್ಲಿಗೇರಿಸುವಂತಹ ಒಂದು ಆದೇಶ ಬರುತ್ತೆ. ಆದರೆ ಇದು ಸದ್ಯಕ್ಕೆ ಮುಂದೂಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಕ್ಷಣ ಒಂದೊಂದು ನ್ಯೂಸ್ಗಳು ಹರಿದಾಡ್ತಾ ಇದೆ. ಇದನ್ನೆಲ್ಲವನ್ನು ಬಿಟ್ಟು ನೋಡಿದಾಗ ಯಾರು ಈ ಕೇರಳದ ನಿಮಿಷಾ ಪ್ರಿಯಾ? ಅವರನ್ನು ಯಮನ್ ದೇಶದಲ್ಲಿ ಗಲ್ಲಿಗೇರಿಸಲು ಅವರು ಮಾಡಿದಂತಹ ತಪ್ಪಾದ್ರೂ ಏನು? ಈಗ ಕೇಂದ್ರ ಸರ್ಕಾರವು ಕೂಡ ಅವರನ್ನು ಗಲ್ಲು ಶಿಕ್ಷೆಯಿಂದ ಪಾರಾಗಲು ಪ್ರಯತ್ನ ಮಾಡಿದ್ರೂ ಕೂಡ ಯಾಕೆ ಸಾಧ್ಯ ಆಗಲಿಲ್ಲ? ಹೀಗೆ ಹಲವಾರು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾವು ಉತ್ತರವನ್ನು ನೋಡೋಣ. ನಿಮಿಷಾ ಪ್ರಿಯಾ ಅವರ ಕೇಸನ್ನು ಗಮನಿಸಿದ್ರೆ 2 ಹಂತದಲ್ಲಿ ಈ ಒಂದು ಕೇಸನ್ನು ವಿವರಿಸಬಹುದು. ಒಂದು, ಯಮನ್ ದೇಶದಲ್ಲಿರುವಂತಹ ಪೊಲೀಸರ ಪ್ರಕಾರ ಈ ಒಂದು ಕೇಸ್ಗೆ ಆ ಒಂದು ವಿವರಣೆ. ಮತ್ತೊಂದು, ಆ ನಿಮಿಷಾ ಪ್ರಿಯಾ ಅವರ ಲಾಯರ್ ಪ್ರಕಾರ ಈ ಒಂದು ಕೇಸಿನ ವಿವರಣೆ. ಮೊದಲು ಪೊಲೀಸರ ಪ್ರಕಾರ ಈ ಒಂದು ಕೇಸನ್ನು ನೋಡುವುದಾದರೆ 2017ರ ಜುಲೈ ತಿಂಗಳಲ್ಲಿ ತಮ್ಮ ಗಂಡನಾಗಿದ್ದ ಯಮನ್ ಸ್ವದೇಶಿ ತಲಾಲ್ ಅಬ್ದು ಮೆಹದಿ ಎಂಬುವರನ್ನು ಕೆಟಮಿನ್ ಎಂಬ ಒಂದು ಡ್ರಗ್ಸ್ ಅನ್ನು ಬಳಸಿಕೊಂಡು, ಅದು ಮೂರ್ಛೆಗೊಳ್ಳಲು ಅಥವಾ ಪೇನ್ ಕಿಲ್ಲರಿಗಾಗಿ ಬಳಸುವಂತಹ ಒಂದು ಮೆಡಿಸಿನ್, ಅದನ್ನು ಉಪಯೋಗಿಸಿಕೊಂಡು ಹನ್ನಾನ್ ಎಂಬ ಸಹಚರರ ಸಹಾಯದಿಂದ ತಲಾಲ್ ಅವರನ್ನು ನಿಮಿಷಾ ಪ್ರಿಯಾ ಅವರು ಕೊಲೆ ಮಾಡಿ ಅವರ ದೇಹವನ್ನು ಸಣ್ಣ ಸಣ್ಣ ತುಂಡು ಮಾಡಿ ನೀರಿನ ಟ್ಯಾಂಕಿನೊಳಗೆ ಹಾಕಿದ್ದಾರೆ. ತಮ್ಮ ಗಂಡನನ್ನೇ ಈ ರೀತಿಯಾಗಿ ಕೊಲೆ ಮಾಡಿ ದೇಶದಿಂದ ಪರಾರಿಯಾಗಲು ಪ್ರಯತ್ನ ಮಾಡಿದ್ದಾರೆ. ನಂತರ ಅವರು ತಪ್ಪಿಸುವಾಗ ಅವರನ್ನು ಸೌದಿ ಅರೇಬಿಯಾ ಬಾರ್ಡರ್ ನಲ್ಲಿ ನಾವು ಬಂಧಿಸಿದ್ದೇವೆ. ಈ ರೀತಿ ಮಾಡಿದ್ದು ಅತಿ ದೊಡ್ಡ ತಪ್ಪು. ಆ ಒಂದು ದೊಡ್ಡ ತಪ್ಪಿಗಾಗಿ ನಿಮಿಷಾ ಪ್ರಿಯಾ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ ಮತ್ತು ಅವರ ಸಹಚರ ಹಣ್ಣಾನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಇನ್ನು ನಿಮಿಷಾ ಪ್ರಿಯಾ ಅವರ ಲಾಯರ್ ಹೇಳುವ ಪ್ರಕಾರ ಅವರು ಯಮನ್ ಪ್ರಜೆ ತಲಾಲ್ ಎಂಬ ವ್ಯಕ್ತಿಯನ್ನು ಕೊಲೆ ಮಾಡುವ ಉದ್ದೇಶದಿಂದ ಯಾವುದೇ ಕ್ರಿಯೆಯನ್ನು ಮಾಡಲಿಲ್ಲ. ನಿಮಿಷಾ ಪ್ರಿಯಾ ಅವರ ಮೇಲೆ ತಲಾಲ್ ಕ್ರೂರವಾಗಿ ವರ್ತಿಸ್ತಾ ಇದ್ದ. ಅವರ ಪಾಸ್ಪೋರ್ಟ್ಗಳನ್ನು ವಶಪಡಿಸಿಕೊಂಡಿದ್ರು. ಪಾಸ್ಪೋರ್ಟ್ಗಳನ್ನು ಮರಳಿ ಪಡೆಯಲು ಮತ್ತು ತನ್ನ ಸ್ವಂತ ಊರಿಗೆ ಹೋಗಲು ಅವರು ಕೆಟಮಿನ್ ಅನ್ನು ಹಾಕಿದ. ಆದರೆ ಕೆಟಮಿನ್ ಪ್ರಮಾಣ ಹೆಚ್ಚು ಆದ ಕಾರಣ ತಲಾಲ್ ಅವರ ಒಂದು ಸಾವು ಸಂಭವಿಸುತ್ತದೆ. ನಂತರ ಏನಾಯಿತು ಎಂಬುದು ನಿಮಿಷಾ ಪ್ರಿಯಾ ಅವರಿಗೆ ಗೊತ್ತಾಗಲಿಲ್ಲ ಎಂಬುದು ನಿಮಿಷಾ ಪ್ರಿಯಾ ಅವರ ಲಾಯರ್ಗಳ ವಾದವಾಗಿದೆ. ಈ 2 ವಾದಗಳನ್ನು ನೋಡಿದಾಗ ನಮಗೆ ಬರುವಂತಹ ಪ್ರಶ್ನೆ, ಯಾಕೆ ನಿಮಿಷಾ ಪ್ರಿಯಾ ಅವರು ಯಮನ್ ಪ್ರಜೆಯೊಂದಿಗೆ ಮದುವೆಯಾಗಿದ್ದು, ನಂತರ ಯಾಕೆ ಆ ಮದುವೆಯಾದ ಗಂಡನನ್ನೇ ಕೊಲೆ ಮಾಡಿದ್ರು? ಅದರ ಹಿಂದೆ ಇರುವಂತಹ ಕತೆ ಏನಂದ್ರೆ 2008ರಲ್ಲಿ ನಿಮಿಷಾ ಪ್ರಿಯಾ ಅವರು ಯಮನ್ ದೇಶಕ್ಕೆ ಕೆಲಸಕ್ಕೆ ಹೋಗ್ತಾರೆ. ನಂತರ ಕೆಲವು ವರ್ಷಗಳ ಕಾಲ ಯಮನ್ನಲ್ಲಿ ದುಡಿದು ನಂತರ ಊರಿಗೆ ಬಂದು ಕೇರಳದ ಟೋನಿ ಎಂಬ ಒಬ್ಬ ವ್ಯಕ್ತಿಯನ್ನು ಮದುವೆಯಾಗ್ತಾರೆ. ನಂತರ 2012ರಲ್ಲಿ ಟೋನಿ ಮತ್ತು ನಿಮಿಷಾ ಪ್ರಿಯಾ ಇಬ್ರು ಕೂಡ ಯಮನ್ಗೆ ಉದ್ಯೋಗಕ್ಕಾಗಿ ಹೋಗ್ತಾರೆ. ಟೋನಿ ಅವರು ಯಮನ್ನ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ನಿಮಿಷಾ ಪ್ರಿಯಾ ಅವರು ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರ ಕುಟುಂಬ ಬಹಳ ಸಂತೋಷದಿಂದ ಸಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಅವರಿಗೆ ಒಂದು ಆಸೆ ಹುಟ್ಟುತ್ತೆ, ಯಮನ್ನಲ್ಲಿ ಒಂದು ಸ್ವಂತವಾದಂತಹ ಉದ್ಯೋಗವನ್ನು ಆರಂಭಿಸಬೇಕು. ಆದರೆ ಯಮನ್ನಲ್ಲಿ ಉದ್ಯೋಗ ಮಾಡಬೇಕಾದ್ರೆ ಯಮನ್ ಪ್ರಜೆಯ ಹೆಸರು ಅಥವಾ ಯಮನ್ ವ್ಯಕ್ತಿಯ ಸ್ಪಾನ್ಸರ್ಶಿಪ್ ಬೇಕು. ಈಗ ನಾವು ಸೌದಿಯಲ್ಲಿ ಆಗಲಿ, UAE, ದುಬೈಯಲ್ಲಿ ನಾವು ಬೇರೆ ದೇಶದ ಪ್ರಜೆಗಳು ಅಲ್ಲಿ ಉದ್ಯೋಗವನ್ನು ಮಾಡಬೇಕು ಅಂದ್ರೆ ಅಲ್ಲಿಯ ಪ್ರಜೆಗಳ ಒಂದು ಸ್ಪಾನ್ಸರ್ಶಿಪ್ ಬೇಕಾಗುತ್ತೆ. ಹಾಗೆ ಯಮನ್ನಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಕಾನೂನು ಇತ್ತು. ಈ ಸಂದರ್ಭದಲ್ಲಿ ನಿಮಿಷಾ ಅವರ ಕ್ಲಿನಿಕ್ಗೆ ಆಗಾಗ ಭೇಟಿ ನೀಡ್ತಾ ಇದ್ದಂತಹ ಯಮನ್ ಪ್ರಜೆ ತಲಾಲ್ ಅಬ್ದು ಮೆಹದಿ ಎಂಬ ಒಬ್ಬ ವ್ಯಕ್ತಿಯನ್ನು ನಿಮಿಷಾ ಪ್ರಿಯಾ ಅವರಿಗೆ ಪರಿಚಯ ಆಗ್ತದೆ. ಆರಂಭದಲ್ಲಿ ತಲಾಲ್ ತುಂಬಾ ಒಳ್ಳೆಯವನಾಗಿ ಕಾಣಿಸ್ತಾ ಇದ್ದ. ವಿಷಯಗಳನ್ನು ತಲಾಲ್ ಬಳಿ ತಿಳಿಸಿದಾಗ ಅವರು ಸಹಾಯ ಮಾಡಲು ಹೋಗ್ತಾರೆ. ನಂತರ ನಿಮಿಷಾ ಪ್ರಿಯಾ ಅವರ ಗಂಡ ಟೋನಿ ಮತ್ತು ನಿಮಿಷಾ ಪ್ರಿಯಾ ಅವರು ತಮ್ಮ ಆಸ್ತಿಗಳನ್ನೆಲ್ಲ ಮಾರಾಟ ಮಾಡಿ ಅಲ್ ಅಮನ್ ಎಂಬ ಒಂದು ಕ್ಲಿನಿಕ್ ಅನ್ನು ಯಮನ್ನಲ್ಲಿ ತೆರೆಯುತ್ತಾರೆ. ಆದರೆ ಇದು ಯಮನ್ ಪ್ರಜೆಯ ನೇತೃತ್ವದಲ್ಲಿ ಇರ್ತದೆ. ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಗಳು, ಹಣಕಾಸು ವ್ಯವಹಾರಗಳು ಯಮನ್ ಪ್ರಜೆ ತಲಾಲ್ ಹೆಸರಿನಲ್ಲೇ ಇರ್ತದೆ. ಲೈಸೆನ್ಸ್ ಕೂಡ ಯಮನ್ ಪ್ರಜೆಯ ಹೆಸರಿನಲ್ಲೇ ಇರ್ತದೆ. ಹೀಗೆ ಹಲವಾರು ವರ್ಷಗಳ ಕಾಲ ಉತ್ತಮವಾಗಿ ಈ ಒಂದು ಬಿಸ್ನೆಸ್ ನಡೆಯುತ್ತದೆ. ತಲಾಲ್, ನಿಮಿಷಾ ಪ್ರಿಯಾ, ಟೋನಿ ನಡುವೆ ತುಂಬಾ ಒಳ್ಳೆಯ ಬಾಂಧವ್ಯ ಇರ್ತದೆ. ಅವರ ಸಂಬಂಧ ಹೇಗಿತ್ತು ಎಂಬುದಕ್ಕೆ ಒಂದು ಉದಾಹರಣೆ, 2015ರಲ್ಲಿ ನಿಮಿಷಾ ಅವರ ಮಗಳ ಒಂದು ಕಾರ್ಯಕ್ರಮಕ್ಕೆ ತಲಾಲ್ ಕೂಡ ಕೇರಳಕ್ಕೆ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾನೆ. ಆದ್ರಿಂದ ಇವರ ಸಂಬಂಧ ಒಂದು ತುಂಬಾ ಹತ್ತಿರವಾಗಿತ್ತು. ಆದ್ರೆ 2015ರ ನಂತರ ಯಮನ್ನಲ್ಲಿ ಯುದ್ಧ ಪರಿಸ್ಥಿತಿ ತಲೆದೂರುತ್ತದೆ. ನಿಮಿಷಾ ಪ್ರಿಯಾ ಅವರ ಗಂಡ ಟೋನಿ ಅವರು ಈ ಯುದ್ಧದ ಪರಿಸ್ಥಿತಿಯಿಂದ ಕಾರಣಾಂತರದಿಂದ ಭಾರತಕ್ಕೆ ಬರ್ತಾರೆ ಮತ್ತು ನಿಮಿಷಾ ಪ್ರಿಯಾ ಅವರು ಯಮನ್ನಲ್ಲಿ ಉಳಿತಾರೆ. ಈ ಸಂದರ್ಭದಲ್ಲಿ ತಲಾಲ್ ಮೊಹಮ್ಮದ್ ಅವರ ಸ್ವಭಾವದಲ್ಲಿ ಬದಲಾವಣೆಗಳು ಕಾಣಿಸ್ತದೆ. ಅವರು ನಿಮಿಷಾ ಅವರ ಮೇಲೆ ಒತ್ತಡ ಹಾಕಲು ಪ್ರಾರಂಭಿಸ್ತಾರೆ. ನಿಮಿಷಾ ಅವರು ತನ್ನ ಹೆಂಡತಿ ಎಂಬುದನ್ನು ಊರಿಗೆಲ್ಲ ಹೇಳಿಕೊಂಡು ಹೋಗ್ತಾನೆ. ನಕಲಿ ಮದುವೆ ದಾಖಲೆಯನ್ನು ಕೂಡ ತಯಾರಿಸ್ತಾರೆ. ಇಸ್ಲಾಮಿನ ಪ್ರಕಾರ ಒಂದು ಫೇಕ್ ಮದುವೆ ಕೂಡ ಅವರು ಮಾಡ್ತಾರೆ ಎಂಬ ಒಂದು ಮಾಹಿತಿ ಇದೆ. ನಂತರ ಕ್ಲಿನಿಕ್ ನಲ್ಲಿ ಬಂದ ಹಣವನ್ನೆಲ್ಲ ಆ ಯಮನ್ ಪ್ರಜೆ ತನ್ನ ಸ್ವಂತ ಉಪಯೋಗಕ್ಕಾಗಿ ಯೂಸ್ ಮಾಡ್ತಾನೆ. ನಿಮಿಷಾ ಅವರ ಚಿನ್ನವನ್ನು ಕೂಡ ಆ ಒಂದು ಯಮನ್ ಪ್ರಜೆ ವಶಪಡಿಸ್ತಾನೆ. ನಂತರ ತುಪಾಕಿ ತೋರಿಸಿ ನಿಮಿಷಾ ಪ್ರಿಯಾ ಅವರ ಪಾಸ್ಪೋರ್ಟ್ ಅನ್ನು ಈತ ವಶಪಡಿಸಿಕೊಳ್ಳುತ್ತಾನೆ.
ಈ ಒಂದು ಸನ್ನಿವೇಶದಲ್ಲಿ ಕ್ಲಿನಿಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅಣ್ಣಾನ್ ಎಂಬ ಮಹಿಳೆಯು ಕೂಡ ಈ ಯಮನ್ ಪ್ರಜೆ ತಲಾಲ್ ಅವರ ವಂಚನೆಗೆ ಒಳಗಾಗಿರ್ತಾರೆ. 2017ರಲ್ಲಿ ಆ ಒಂದು ಕ್ಲಿನಿಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಹನಾನ್ ಅವರು ಆ ನಿಮಿಷ ಪ್ರಿಯ ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾರೆ. ಆ ಒಂದು ಸಲಹೆಯೇ ಇವತ್ತು ನಿಮಿಷ ಪ್ರಿಯ ಅವರು ಜೀವನ ಪರ್ಯಂತ ಜೈಲಿನಲ್ಲಿ ಕೊರೆಯಲು ಕಾರಣ. ಅದೇನೆಂದ್ರೆ ಕೆಟಮಿನ್ ಅಥವಾ ಇತರ ಮದ್ದುಗಳನ್ನು ಉಪಯೋಗಿಸಿಕೊಂಡು ಆ ತಲಾಲ್ ಅವರನ್ನು ಮಲಗಿಸಿ ಪಾಸ್ಪೋರ್ಟ್ ತೆಗೆದುಕೊಂಡು ನೀವು ಊರಿಗೆ ಹೋಗಿ ಎಂಬ ಒಂದು ಸಲಹೆಯನ್ನು ಕೊಡ್ತಾಳೆ. ನಿಮಿಷ ಪ್ರಿಯ ನಂತರ ಯೋಚನೆ ಮಾಡಿ ಈ ತಲಾಲ್ನ ಒಂದು ಟಾರ್ಚರ್ ಹೆಚ್ಚಾದ ಕಾರಣ ಈ ಹನ್ನಾನ್ ಹೇಳಿದ ಸಲಹೆಯನ್ನು ಅನುಸರಿಸ್ತಾಳೆ. ಕೆಟಮಿನ್ ಮದ್ದುವನ್ನು ಹಾಕಿ ತಲಾಲ್ ಅವರಿಗೆ ಕೊಡ್ತಾರೆ. ಆದ್ರೆ ಮದ್ದು ಪ್ರಮಾಣ ಹೆಚ್ಚಾದ ಕಾರಣ ತಲಾಲ್ ಸಾವನ್ನಪ್ಪುತ್ತಾರೆ. ಆನಂತರ ನಿಮಿಷ ಪ್ರಿಯ ಅವರು ಅಲ್ಲಿರುವಂತಹ ಕಾನೂನಿಗೆ ಎದುರಿ ಆ ದೇಹವನ್ನು ತುಂಡು ತುಂಡಾಗಿ ಮಾಡಿ ನೀರಿನ ಟ್ಯಾಂಕಿನಲ್ಲಿ ಹಾಕ್ತಾರೆ. ತಕ್ಷಣವೇ ನಿಮಿಷ ಪ್ರಿಯ ಅವರು ಅಲ್ಲಿಂದ ತಪ್ಪಿಸಿಕೊಂಡು ಯಮನ್ ಬಾರ್ಡರ್ ನಲ್ಲಿ ಇರುವಂತಹ ಒಂದು ಆಸ್ಪತ್ರೆಗೆ ಕೆಲಸಕ್ಕೆ ಸೇರ್ತಾರೆ. ನಂತರ ಪೊಲೀಸರು ಈ ಮಾಹಿತಿಯನ್ನು ತನಿಖೆ ಮಾಡಿ ಪೊಲೀಸರು ನಿಮಿಷ ಪ್ರಿಯ ಮತ್ತು ಆಕೆಯ ಸಹಚರಿಯನ್ನು ಬಂಧನ ಮಾಡ್ತಾರೆ. ಇದಾದ ನಂತರ ಎಲ್ಲಾ ವಿಚಾರಣೆಯಲ್ಲಿ ನಿಜವನ್ನು ನಿರೂಪಿಸಲು ನಿಮಿಷ ಪ್ರಿಯ ಅವರು ವಿಫಲರಾಗ್ತಾರೆ. ಹಾಗಾಗಿ ಕೋರ್ಟ್ ಅವರಿಗೆ ಗಲ್ಲು ಶಿಕ್ಷೆ ನೀಡುತ್ತದೆ. ಹನ್ನಾನ್ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗುತ್ತದೆ. ಮೇಲು ನ್ಯಾಯಾಲಯಕ್ಕೆ ಹೋಗ್ತಾರೆ. ರಾಷ್ಟ್ರಪತಿಗೆ ಕ್ಷಮೆ ಕೊಡ್ತಾರೆ. ಆದ್ರೆ ಕ್ಷಮೆ ನಿರಾಕರಿಸ್ತಾರೆ. ಇದೆಲ್ಲದರ ಪರಿಣಾಮವಾಗಿ ಜುಲೈ 16ಕ್ಕೆ ಗಲ್ಲು ಶಿಕ್ಷೆ ನಿಗದಿಯಾಯಿತು. ಆದ್ರೆ ನಿಮಿಷ ಪ್ರಿಯ ಅವರು ಯಾವುದೇ ಒಂದು ತಪ್ಪು ಮಾಡಿಲ್ಲ ಎಂಬ ಕಾರಣಕ್ಕಾಗಿ ಹಲವಾರು ದೇಶದ ನಾಯಕರುಗಳು ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. 2021ರಲ್ಲಿ ಸೇವ್ ನಿಮಿಷ ಪ್ರಿಯ ಎಂಬ ಒಂದು ಕ್ಯಾಂಪೇನ್ ಕೂಡ ನಡೆಯುತ್ತದೆ. ಒಂದು ಸಂಘಟನೆಯು ಕೂಡ ಇದಕ್ಕೆ ರೂಪುಗೊಳ್ಳುತ್ತದೆ. ಇದೆಲ್ಲ ಮಾಡಿದರೂ ಕೂಡ ನಿಮಿಷ ಪ್ರಿಯ ಅವರನ್ನು ಗಲ್ಲು ಶಿಕ್ಷೆಯಿಂದ ಪಾರು ಮಾಡಲು ಸಾಧ್ಯ ಆಗಲಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ಯಮನ್ನಲ್ಲಿರುವಂತಹ ಕಠಿಣವಾದ ಕಾನೂನು. ಅಲ್ಲಿ ಯಾರನ್ನಾದ್ರೂ ಕೊಲೆ ಮಾಡಿದ್ರೆ ಅದು ಅಪ್ರಾಪ್ತ ವಯಸ್ಸಿನವರಾದರೂ ಕೂಡ ಸರಿ, ಅವರನ್ನು ಗಲ್ಲಿಗೇರಿಸುವ ಅಥವಾ ಪಿಸ್ತೂಲ್ ಮುಖಾಂತರ ಪಬ್ಲಿಕ್ ನಲ್ಲಿ ಸಾರ್ವಜನಿಕವಾಗಿ ಸಾಯಿಸುವಂತಹ ಒಂದು ಶಿಕ್ಷೆ ವಿಧಿಸಲಾಗ್ತದೆ. ಅಥವಾ ಆ ಮರಣ ಹೊಂದಿದ ಕುಟುಂಬದವರು ಬ್ಲಡ್ ಮನಿ ಕೇಳಿದ್ರೆ ಅಂದ್ರೆ ಕೇಳಿದಷ್ಟು ಆ ಮರಣ ಹೊಂದಿದಂತಹ ಕುಟುಂಬದವರು ಕೇಳಿದಷ್ಟು ಹಣವನ್ನು ಕೊಟ್ಟರೆ ಅಲ್ಲಿ ಬಿಡುಗಡೆ ಮಾಡುವಂತಹ ಒಂದು ಪದ್ಧತಿಯೂ ಕೂಡ ಇದೆ. ಇವಾಗ ನಿಮಿಷ ಪ್ರಿಯ ಅವರ ಪ್ರಕರಣದಲ್ಲಿ 3 ವಿಧದ ಆಪ್ಷನ್ಸ್ ಇದೆ. ಒಂದು ಗಲ್ಲು ಶಿಕ್ಷೆ, 2 ಮೃತರ ಕುಟುಂಬ ಬ್ಲಡ್ ಮನಿಗೆ ಒಪ್ಪಿದರೆ ಬಿಡುಗಡೆ, ಅಥವಾ ಹಣ ಮತ್ತು ಗಲ್ಲು ಶಿಕ್ಷೆ ಏನು ಬೇಡ ಅಂತ ಹೇಳಿ ಸತ್ತವರ ಕುಟುಂಬ ಕ್ಷಮಿಸಿ ಬಿಡುಗಡೆ ಮಾಡಿದ್ರೆ ಅವರನ್ನು ಬಿಡುಗಡೆ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಆದ್ರೆ ಇಲ್ಲಿ ನಿಮಿಷ ಪ್ರಿಯ ಅವರು ಕೊಲೆ ಮಾಡಿದ ಆ ವ್ಯಕ್ತಿಯ ಕುಟುಂಬ ಬ್ಲಡ್ ಮನಿಗೆ ಒಪ್ಪದ ಕಾರಣ ಇಂದಿಗೂ ಕೂಡ ಅವರನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮೃತ ವ್ಯಕ್ತಿಯ ಕುಟುಂಬದವರು ಇವರಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು ಎಂಬ ಒಂದು ವಾದವನ್ನು ಮಾಡ್ತಾ ಇದ್ದಾರೆ. ಅವರ ತಮ್ಮ ಫೇಸ್ಬುಕ್ ಪೋಸ್ಟ್ ನಲ್ಲೂ ಕೂಡ ಇವರನ್ನು ಹೀಗೆ ಬಿಡಬಾರ್ದು ಅಂತ ಹೇಳಿದ್ದಾರೆ. ಎಲ್ಲ ಬೆಳವಣಿಗೆಯ ನಡುವೆ ಜುಲೈ 16ರಂದು ಗಲ್ಲು ಶಿಕ್ಷೆಗೆ ಒಳಗಾಗಬೇಕಿದ್ದ ನಿಮಿಷ ಪ್ರಿಯ ಅವರಿಗೆ ಗಲ್ಲು ಶಿಕ್ಷೆ ಮುಂದೂಡಲು ಕಾರಣ ಯಾರಂದ್ರೆ ಕೇರಳದ ಪ್ರಸಿದ್ಧ ಇಸ್ಲಾಂ ನಾಯಕ AP ಅಬೂಬಕರ್ ಮುಸ್ಲಿಯಾರ್ ಅವರ ಮಾತುಕತೆ. ಹಲವಾರು ರಾಜಕೀಯ ನಾಯಕರುಗಳು, ಕೇಂದ್ರ ಸರ್ಕಾರದ ಹಲವಾರು ದೊಡ್ಡ ದೊಡ್ಡ ನಾಯಕರುಗಳು ಕೂಡ ಮಾತುಕತೆ ಮಾಡಿದ್ರು ಕೂಡ ಆ ಗಲ್ಲು ಶಿಕ್ಷೆಯನ್ನು ತಪ್ಪಿಸಲು ಸಾಧ್ಯ ಆಗಲಿಲ್ಲ. ಆದ್ರೆ ಕೇರಳದ ಪ್ರಸಿದ್ಧ ಇಸ್ಲಾಂ ನಾಯಕ AP ಅಬೂಬಕರ್ ಮುಸ್ಲಿಯಾರ್ ಅವರ ಮಾತುಕತೆಯಂತೆ ಇವಾಗ ಯಮನ್ನಲ್ಲಿ ಜೂನ್ 16ಕ್ಕೆ ನಡೆಯಬೇಕಾಗಿದ್ದ ಗಲ್ಲು ಶಿಕ್ಷೆ ಸದ್ಯಕ್ಕೆ ಮುಂದೂಡಲಾಗಿದೆ. ಇವಾಗ AP ಅಬೂಬಕರ್ ಮುಸ್ಲಿಯಾರ್ ತಲಾಲ್ ಕುಟುಂಬದವರ ಜೊತೆ ಮಾತುಕತೆಯಲ್ಲಿದ್ದಾರೆ. ಮುಂದೆ ಏನು ಕೂಡ ಆಗಬಹುದು.